ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ಅನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ಮಾಡುವುದಕ್ಕೆ ಮುಂದಾಗಿದೆ. ಇದರಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಸಾವನ್ನಪ್ಪಿದ್ದು, ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತಹ ಜಂಟಿ ದಾಳಿ ಹೇಗಿತ್ತು, ಇದರಿಂದ ಆದಂತಹ ಅನಾಹುತಗಳಾದರೂ ಏನು, ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಆಪರೇಷನ್. ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಅಟ್ಯಾಕ್. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಗುರುವಾರ ಜಿನಿವಾದಲ್ಲಿ ಅಮೆರಿಕ ಇರಾನ್ ನಡುವೆ ನಡೆದ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ದಾಳಿ ಆರಂಭಿಸಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ 30 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು 50ಕ್ಕೂ ಹೆಚ್ಚು ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಲಾಗಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ಆಪರೇಷನ್ ಮಾಡುವ ಮೂಲಕ ದಾಳಿಯನ್ನ ಮುಂದುವರೆಸಿದೆ. ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಶುರುವಾದ ದಾಳಿ ಇರಾನ್ ಅನ್ನ ಪದುರುಗುಟ್ಟಿಸಿದೆ. ರಾಜಧಾನಿ ಟೆಹರಾನ್ ಅನ್ನ ಗುರಿಯಾಗಿಸಿ ಅಲ್ಲಿರುವ ಗುಪ್ತಚರ ಸಚಿವಾಲಯದ ರಕ್ಷಣಾ ಸಚಿವಾಲಯ, ಕೇಂದ್ರ ಟೆಹರಾನ್ನ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿರುವ ಸುಪ್ರೀಂ ಲೀಡರ್ ಕಚೇರಿಯ ಬಳಿ ಇಸ್ರೇಲ್ ವೈಮಾನಿಕ ದಾಳಿ ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ದಾಳಿಗೆ ಇರಾನ್ ರಕ್ಷಣಾ ಸಚಿವ ಖಮೇನಿ ಆಪ್ತ ಅಲಿ ಲಾರಿಜಾನಿ ಬಲಿಯಾಗಿದ್ದಾನೆ. ಅದಷ್ಟೇ ಅಲ್ಲದೆ ಐಆರ್ಜಿಸಿ ಕಮಾಂಡರ್ ಮೊಹಮ್ಮದ್ ಪಾಕ್ಪೋರ್, ಇರಾನ್ ಕಮಾಂಡರ್ ಅಮೀರ್ ಹಟಾಮಿಯನ್ನ ಹತ್ಯೆ ಮಾಡಲಾಗಿದೆ. ಇನ್ನು ಸುಪ್ರೀಂ ಲೀಡರ್ ಖಮೇನಿ ಸೇಫ್ ಆಗಿದ್ದಾರೆ ಅಂತ ಇರಾನ್ ಮಾಹಿತಿ ಹಂಚಿಕೊಂಡಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತೀಕಾರ. ದುಬೈ ಮೇಲೆ ಇರಾನ್ನಿಂದ ಡ್ರೋನ್ ದಾಳಿ. ಇತ್ತ ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಕೂಡ ಪ್ರತೀಕಾರ ತೀರಿಸಿಕೊಳ್ತಿದೆ. ದುಬೈ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ದುಬೈನ ಪಾಮ್ ಜುಮೇರಾ ಗುರಿಯಾಗಿಸಿ ದಾಳಿ ಮಾಡಿದೆ. ಸದ್ಯಕ್ಕೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ದುಬೈನ ಏರ್ಪೋರ್ಟ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜೊತೆಗೆ ದುಬೈ ಏರ್ಪೋರ್ಟ್ನಲ್ಲಿ ವಿಮಾನ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಲವು ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಬಂದ್ ಮಾಡಿದ್ದು, ಮುಂದಿನ ಸೂಚನೆವರೆಗೂ ಯಾವುದೇ ಫ್ಲೈಟ್ಗಳ ಹಾರಾಟ ಇರೋದಿಲ್ಲ. ಇದರಿಂದ ದುಬೈ ಏರ್ಪೋರ್ಟ್ನಲ್ಲಿ ಸಾವಿರಾರು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಂದು ಆತಂಕಕಾರಿ ವಿಚಾರ ಅಂದ್ರೆ ದುಬೈನ ಬುರ್ಜ್ ಖಲೀಫಾ ಹತ್ತಿರದಲ್ಲೇ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದ್ದು ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿದೆ. ಸದ್ಯ ಬುರ್ಜ್ ಖಲೀಫಾದಲ್ಲಿದ್ದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಜನವಸತಿ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಅಮೆರಿಕ ಸೇನಾ ನೆಲೆ ಬಳಿ ಹಾಗೂ ನೌಕಾಪಡೆಯ ಪ್ರಧಾನ ಕಚೇರಿ ಬಳಿ ಇರುವ ಗ್ರ್ಯಾಂಡ್ ಏರ್ ಹೋಟೆಲ್ ಬಳಿ ಡ್ರೋನ್ ದಾಳಿ ನಡೆದಿದೆ. ಶಹೀದ್ 136 ಡ್ರೋನ್ನಿಂದ ಕಟ್ಟಡದ ಮೇಲೆ ದಾಳಿ ಮಾಡಿದ್ದು 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಗ್ರ್ಯಾಂಡ್ ಏರ್ ಹೋಟೆಲ್ಗೆ ಅಮೆರಿಕದ ಮಿಲಿಟರಿ ಸಿಬ್ಬಂದಿ ಆಗಾಗ ಬಂದು ಹೋಗ್ತಿದ್ದರು ಎನ್ನಲಾಗಿದೆ. ಇದನ್ನ ಲೆಕ್ಕಾಚಾರ ಹಾಕಿಯೇ ಇರಾನ್ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿದೆ ಎನ್ನಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಏರ್ ಸ್ಟ್ರೈಕ್. 24 ಪ್ರಾಂತ್ಯಗಳ ಮೇಲೆ ದಾಳಿ, ನಾಗರಿಕರು ಬಲಿ. ಇತ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ಅಟ್ಯಾಕ್ ಮುಂದುವರೆದಿದ್ದು, ಇರಾನ್ನ ಮಿನಾಬ್ ಪ್ರದೇಶದಲ್ಲಿನ ಶಾಲೆ ಮೇಲೆ ಅಮೆರಿಕದ ಟಾಮಾಹಾಕ್ ಕ್ಷಿಪಣಿಯಿಂದ ದಾಳಿ ಮಾಡಲಾಗಿದೆ. ಈ ಡೆಡ್ಲಿ ಅಟ್ಯಾಕ್ನಲ್ಲಿ 85ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಇನ್ನು ಕ್ಷಿಪಣಿ ದಾಳಿಗೆ ಇಡೀ ಶಾಲಾ ಕಟ್ಟಡವೇ ಧ್ವಂಸವಾಗಿ ಹೋಗಿದೆ. ಇತ್ತ ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಟೆಲ್ ಅವೀವ್ ಮೇಲೆ ಮಿಸೈಲ್ ದಾಳಿ ಮಾಡಿದೆ. ಹಾಲೂನ್ ಪ್ರದೇಶದ ಬಸ್ ಡಿಪೋ ಅಟ್ಯಾಕ್ ಆಗಿದ್ದು ಹಲವು ಬಸ್ಗಳು ಸುಟ್ಟು ಭಸ್ಮವಾಗಿವೆ. ಇಸ್ರೇಲ್ ಅಮೆರಿಕ ಜಂಟಿ ಅಟ್ಯಾಕ್ನಲ್ಲಿ 201 ಜನ ಬಲಿಯಾಗಿದ್ರೆ 747 ಜನ ಗಂಭೀರವಾಗಿ ಗಾಯಗೊಂಡಿರುವ ಬಗ್ಗೆ ವರದಿಯಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಇರಾನ್ ದಾಳಿ ಹಿನ್ನೆಲೆ ಮಧ್ಯಪ್ರಾಚ್ಯದ ವಾಯು ಪ್ರದೇಶ ಬಂದ್ ಮಾಡಲಾಗಿದೆ. ಇದರಿಂದಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟದ ಸಮಯದಲ್ಲಿ ಬದಲಾವಣೆಯಾಗಿದೆ. ಇದರಿಂದ ಸಾಕಷ್ಟು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನೊಂದೆಡೆ ಇರಾನ್ನ ಟೆಹರಾನ್ ಕುಮ್ಮು ನಗರದಲ್ಲಿ ಸಾಕಷ್ಟು ಕನ್ನಡಿಗರು ನೆಲೆಸಿದ್ದು 150ಕ್ಕೂ ಹೆಚ್ಚು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರದ ನೂರಾರು ಜನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇತ್ತ ಇರಾನ್ನಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತ ಆಗಿರೋದ್ರಿಂದ ಮಕ್ಕಳನ್ನ ಸಂಪರ್ಕಿಸಲಾಗದೆ ಪೋಷಕರು ಕಂಗಾಲಾಗಿದ್ದಾರೆ. ಅತ್ತ ಬಳ್ಳಾರಿ ಮೂಲದ 32 ಮಂದಿ ದುಬೈನಲ್ಲಿ ಸಿಲುಕಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ. ಅವರ ಸುರಕ್ಷತೆಯ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆ ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪತುರುಗುಟ್ಟಿ ಹೋಗಿದೆ. ಇಸ್ಲಾಮಿಕ್ ಅಧ್ಯಯನ ಎಂಬಿಬಿಎಸ್ ವ್ಯಾಸಂಗಕ್ಕೆ ಹೋಗಿರುವ ಕನ್ನಡಿಗರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.